ಜೊತೆಗೆ ಕಾಂಗ್ರೆಸ್ಸಿಂದ ಪ್ರಸಾದ್ ಗೌಡರು ಇದ್ದಾರೆ, ವಕ್ತಾರರು. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಇನ್ನು ನಮ್ಮ ಜೊತೆಗೆ ಬಿಜೆಪಿಯಿಂದ ಮೋಹನ್ ವಿಶ್ವ ಅವರಿದ್ದಾರೆ, ವಕ್ತಾರರು. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಆಮ್ ಆದ್ಮಿ ಪಕ್ಷದಿಂದ ಲೋಹಿತ್ ಅವರಿದ್ದಾರೆ, ವಕ್ತಾರರು. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು JDSನಿಂದ ಗಂಗಾಧರ ಮೂರ್ತಿ ಅವರಿದ್ದಾರೆ, ಪ್ರಧಾನ ಕಾರ್ಯದರ್ಶಿಗಳು. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಗಂಗಾಧರ ಮೂರ್ತಿ ಅವರೇ, ಇವತ್ತು ನಿಮ್ಮಿಂದನೇ ಆರಂಭ ಮಾಡ್ತೀನಿ. ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಇವತ್ತು. ಈ 5 ಗ್ಯಾರಂಟಿಗಳು ರಾಜ್ಯದಲ್ಲಿ ಗ್ಯಾರಂಟಿಯಾಗಿ ಕಾಣಿಸ್ಕೊಳ್ತಾ ಇದೆ. ಬಟ್ ದೇಶದಲ್ಲಿ ಈ ಗ್ಯಾರಂಟಿ ಹೇಗೆ ವರ್ಕ್ ಆಗುತ್ತೆ? ಇಲ್ಲ, ಅವರೇ ಹೇಳಬೇಕು. ಕಾಂಗ್ರೆಸ್ನ ನಾಯಕರು, ಇಬ್ಬರು ನಾಯಕರು, ಮುಖ್ಯಮಂತ್ರಿಯವರು ಮತ್ತು ಉಪಮುಖ್ಯಮಂತ್ರಿಯವರು BJP ಮತ್ತು JDSನ ಟೀಕಿಸ್ತಾ ಗ್ಯಾರಂಟಿಗಳನ್ನು ಅನೌನ್ಸ್ ಮಾಡ್ತಾ ದೇಶದ ಚುನಾವಣೆ ಬಗ್ಗೆ ಮಾತಾಡಿದ್ದಾರೆ. ಇದು ರಾಜ್ಯದಲ್ಲಿರ್ತಕ್ಕಂಥ ಗ್ಯಾರಂಟಿಗಳು. ಅದು ಪರಿಣಾಮ ಹೇಗೆ ಬೀರಲ್ಲ ಅನ್ನೋದು ಮುಂದಿನ ಚುನಾವಣೆಗಳಲ್ಲಿ ಗೊತ್ತಾಗ್ತದೆ. ಅದು ಅವಾಗ ನೋಡೋಣ. ಬಟ್ ನೋಡಿದ್ದೀವಿ ನಾವು. ಈಗ ನಾವೇನು ನಡೆದಿಲ್ಲ ಅಂತ ಹೇಳ್ತಿಲ್ಲ. 5 ಗ್ಯಾರಂಟಿಗಳನ್ನು ಅದರಲ್ಲಿರ್ತಕ್ಕಂಥ ಲೋಪಗಳನ್ನು ಜನನೇ ಮಾತಾಡ್ತಿದ್ದಾರೆ, ನಾವೇನು ಮಾತಾಡ್ತಿಲ್ಲ. ಈಗಲೇ ಯುವ ನಿಧಿ ಕಾರ್ಯಕ್ರಮ ಇವತ್ತಿಂದ ಒಂದು ಸಣ್ಣ ಚರ್ಚೆ ಮಾಡೋದಾದರೆ, ಕರ್ನಾಟಕದಲ್ಲಿ ಎವ್ರಿ ಇಯರ್ ಆ್ಯಸ್ ಎ ವೋಟರ್ಸ್ ಆಗಿ ಡಿಗ್ರಿ ಪಾಸ್ ಮಾಡ್ಕೊಂಡು ಆಚೆ ಬರೋರು 15ರಿಂದ 18 ಲಕ್ಷ ಜನ. ಅವ್ರ ಅಸೆಸ್ಮೆಂಟ್ ಪ್ರಕಾರ ನಿನ್ನೆ ಯಾವುದೋ 5 ಲಕ್ಷ ಜನ. ಅಂದರೆ ಕಂಡೀಷನ್ಸ್ ಏನು? ಅದು ಏನು, 2 ವರ್ಷ ಟಾರ್ಗೆಟ್ ಪೀರಿಯಡು, ಮತ್ತು ನಾಳೆ ಬೆಳಗ್ಗೆ ಯಾರಾದರೂ ಕೆಲಸ ಸಿಕ್ಕಿದ್ರೆ ಇವರು 3,000 ನಂಬ್ಕೊಂಡು ಯಾವ ಯುವಕನೂ ಕೂಡ ಡಿಗ್ರಿ ಪಾಸ್ ಮಾಡ್ಕೊಂಡ್ರೋನು, ಇಂಜಿನಿಯರಿಂಗ್ ಪಾಸ್ ಮಾಡ್ಕೊಂಡ್ರೋನು, ಅಥವಾ ಲಾ ಪಾಸ್ ಮಾಡ್ಕೊಂಡ್ರೋನು, ಅಥವಾ MBA ಪಾಸ್ ಮಾಡ್ರೋನು, BBM ಪಾಸ್ ಮಾಡ್ರೋನು 3,000 ಕಾಯ್ಕೊಂಡು ಕೂತ್ಕೊಳ್ಳಲ್ಲ, ಬೆಳಗ್ಗೆ ಕೆಲಸಕ್ಕೆ ಹೋಗ್ತಾನೆ. ಹಾಗಾಗಿ ಇವ್ರವರೆಗೂ ಇಟ್ಸ್ ಬಿಗ್ ಅಮೌಂಟ್ ಅಲ್ವಾ? 3,000 ಇಲ್ಲ ಇವತ್ತಿನ ಪರಿಸ್ಥಿತಿ. ಅರ್ಜಿ ಹಾಕಕ್ಕೆ, ಅಪ್ಲಿಕೇಶನ್ ಹಾಕಕ್ಕೆ, ಒಂದು ಹಳ್ಳಿಯಿಂದ ಬಂದಿರುವಂಥವ್ರು ಡಿಗ್ರಿ ಮುಗಿಸ್ಕೊಳ್ಳೋಕೆ ಒಳ್ಳೇದಿಲ್ವಾ? ಕೇಳಿ 3,000 ಅದು ಕಂಡೀಷನ್ಸ್ ಇದಾವಲ್ಲ. ನೀನು ಕೆಲಸ ಮಾಡೋಂಗಿಲ್ಲ, ಕೆಲಸ ಮಾಡಿದ್ರೆ ನಾಳೆ ಬೆಳಗ್ಗೆ ನಿನ್ನ ಈಗ ಡಿಗ್ರಿ ಪಾಸ್ ಮಾಡಿದ್ದು ಲಾಸ್ಟ್ ಇಯರ್, ಹೌದಾ? 23ರಿಂದ 24 ಕೊಡ್ತೀನಿ ಅಂತ ಹೇಳಿದರು. ಮೇ ಜೂನ್ ಅವ್ರಿಗೆ ಎಲ್ಲರಿಗೂ ರಿಸಲ್ಟ್ ಬಂದ್ಬಿಟ್ಟಿದೆ. ಆ ಜೂನಿಂದ ಇಲ್ಲಿವರೆಗೂ ಅವ್ರ ಪಾಪ ಈ 3,000 ಕೊಡ್ತಾರೆ ಜನವರಿಯಿಂದ ಅಂತೇಳಿ ಕಾಯ್ಕೊಂಡು ಕೆಲಸಕ್ಕೆ ಹೋಗ್ದಲ್ಲೇ ಇರೋಕ್ಕಾಗತ್ತಾ? ಅದು ಇನ್ನೊಂದು ಕಂಡೀಷನ್ ಇದೆ ಅವ್ರದ್ದು. ಇಂಜಿನಿಯರಿಂಗ್ ಮಾಡಿದವನು MTech BTech ಮಾಡ್ತೀನಿ ಅಂತ ಹೊರಟ್ರೆ, ಅಥವಾ BBA ಮಾಡಿರೋನು MBA ಮಾಡ್ತೀನಿ ಅಂತ ಹೊರಟ್ರೆ ಅವ್ರಿಗಿಲ್ಲ, ಕೊಡಲ್ಲ. ಹೈಯರ್ ಎಜುಕೇಶನ್ ಅದಕ್ಕೆ ನಾನು ಹೇಳ್ತಿರೋದು, ಈ ಕಂಡೀಷನ್ಗಳು ಅಪ್ಲೈ ಇದೆಯಲ್ಲ, ಅದರ ಪರಿಣಾಮ ಎಲ್ಲೆಲ್ಲಿ ಬೀರಬೇಕೋ ಬೀರುತ್ತೆ. ಎಲ್ಲದಕ್ಕಿಂತ ಆ ಕಡೆಗೆ ಹೋಗಲ್ಲ ಅಂತ ನಿಮ್ಗೆ ಎಲ್ಲದಕ್ಕಿಂತ ಹೆಚ್ಚಿನಾಗ ಒಂದು ಉದಾಹರಣೆ ಕೊಟ್ಬಿಡ್ತೀನಿ. ಮೊನ್ನೆ ಸಿದ್ದರಾಮಯ್ಯನವರು 2013ರಿಂದ 18 ಸರ್ಕಾರ ಮಾಡಿದಂಥ ಸಂದರ್ಭದಲ್ಲಿ ಅನೇಕ ಭಾಗ್ಯಗಳನ್ನು ಕೊಟ್ಟಿದ್ರು. ಅನ್ನಭಾಗ್ಯ, ಕ್ಷೀರಭಾಗ್ಯ, ಸರ್ದಾರ ಭಾಗ್ಯ ಕೊಟ್ಟಿದ್ರು. 126 ಇದ್ದಂಥವ್ರು ಕಳೆದ 18ರ ಚುನಾವಣೆಯಲ್ಲಿ ಎಷ್ಟಕ್ಕೆ ಬಂದು ನಿಂತ್ಕೊಂಡ್ರು? 79ಕ್ಕೆ ಬಂದು ನಿಂತ್ಕೊಂಡ್ರು. ಅದೇ, ಯಾವಾಗಲೂ ಈ ಭಾಗ್ಯಗಳ ಮೇಲೆ, ಈ ಗ್ಯಾರಂಟಿಗಳ ಮೇಲೇ ಚುನಾವಣೆ ನಡೆಯುತ್ತೆ, ಈ ಗ್ಯಾರಂಟಿಗಳಿಂದನೇ ನಮಗೆಲ್ಲ ಓಟ್ ಹಾಕ್ಬಿಡ್ತಾರೆ ಅನ್ನೋ ಭ್ರಮೆನಲ್ಲಿ ಬದುಕ್ತಿದ್ದಾರಲ್ಲ, ಅದು ಭಾಳ ಹೊಡೆತ ಕೊಡುತ್ತೆ. ಯಾಕೆ ಅಂತಂದರೆ, ಇವತ್ತಿನ ಪರಿಸ್ಥಿತಿನಲ್ಲಿ ಮೊನ್ನೆ ಸಿದ್ದರಾಮಯ್ಯನವ್ರು ಹೇಳ್ತಿದ್ರು ಸರ್ಕಾರ ದಿವಾಳಿ ಆಗಿಲ್ಲ ಅಂತ. ಇವತ್ತಾಗಿಲ್ಲ. ಆದರೆ ಪರಿಸ್ಥಿತಿ ಏನು ಅಂದರೆ, SC STಗಳ SCTPS ದುಡ್ಡನ್ನು 11,500 ಕೋಟಿ ತಗೊಂಡು ಇಲ್ಲಿಗೆ ಹಾಕುವಂಥ ಪರಿಸ್ಥಿತಿ ಬಂತಲ್ಲ. ಮತ್ತು ಯಾವ ಡಿಪಾರ್ಟ್ಮೆಂಟಲ್ಲೂ ಇವತ್ತಿನವರೆಗೂ, ನೀವು 6 ತಿಂಗಳಿಂದ ನಮಗಿಂತ ಜಾಸ್ತಿ ಅಬ್ಸರ್ವ್ ಮಾಡಿರ್ತೀನಿ, 8 ತಿಂಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಒಂದೇ ಒಂದು ಕಾಮಗಾರಿಗೆ ಗುದ್ದಲಿ ಪೂಜೆ ನಡೆದಿಲ್ಲ, ಒಂದೇ ಒಂದು ಕಾಮಗಾರಿಗೆ ಟೆಂಡರ್ ಆಗಿಲ್ಲ. ಅಂದರೆ ಅಭಿವೃದ್ಧಿ ಫುಲ್ ಸ್ಟಾಪ್ ಆಗಿದೆ. ಎಲ್ಲ ಹಣವನ್ನು MP ಚುನಾವಣೆವರೆಗೂ ಈ ಗ್ಯಾರಂಟಿಗಳು ಕೊಡಲಿಕ್ಕೆ ಎಲ್ಲ ಹಣವನ್ನು ಇಲ್ಲಿಗೆ ಶಿಫ್ಟ್ ಮಾಡ್ತಿದ್ದಾರೆ. ಇದು ಈ ರಾಜ್ಯದ ಪರಿಸ್ಥಿತಿ. ಇವತ್ತು ಗೊತ್ತಾಗದೇ ಇದ್ರು ಕೂಡ ಈ MP ಚುನಾವಣೆ ಆದ್ಮೇಲೆ ಇವರೇ ಬಂದು ಭಾಷಣ ಮಾಡ್ತಾರೆ, ಯಾವ್ಯಾವ ಗ್ಯಾರಂಟಿಗಳು ಏನೇನು ಮಾಡ್ತಾರೆ ಅಂತ ಇವರೇ ಬಂದು ಭಾಷಣ ಮಾಡ್ತಾರೆ, ನೋಡ್ತಾ. ಪ್ರಸಾದ್ ಗೌಡ್ರೆ, ಭ್ರಮೆಯಲ್ಲಿದ್ದೀರಾ ನೀವು? ಗ್ಯಾರಂಟಿಯ ಭ್ರಮೆಯಲ್ಲಿ ಇದ್ಕೊಂಡೆ ಈ ರೀತಿಯಾಗಿ ಮಾತನಾಡ್ತಾ ಇದ್ದೀರಾ ಅನ್ನೋದು? ಇಲ್ಲ, ನಮ್ಮ JDSನ ಮಿತ್ರರಿಗೆ ಸ್ವಲ್ಪ ಮಾಹಿತಿಯ ಕೊರತೆ ಇದೆ. ಮಾಹಿತಿಯ ಕೊರತೆ ಇದೆ. SCTPS 11,000 ಕೋಟಿ 12,000 ಕೋಟಿ ಅಂತಾರೆ. ಅವರಿಗೆ ಮಾಹಿತಿನ ಸರಿಯಾಗಿ ತೆಗೆದುಕೊಂಡು ಆಮೇಲೆ ಮಾತಾಡಲಿ ಅಂತ ನಾನು ಅವ್ರಿಗೆ ವಿನಂತಿಸ್ತೀನಿ. ತಗೊಂಡೇ ಇಲ್ವಾ ಅಮೌಂಟು? 36,000 ಕೋಟಿ SCTPS ಇದಕ್ಕೆ ನಾವು ಇಟ್ಟಿರುವಂಥದ್ದು ಹಣ. ಮತ್ತು ಇವತ್ತು ಅವ್ರು ಏನೇ ಹೇಳ್ಬೋದು, 3,000 ಏನಕ್ಕೂ ಸಾಕಾಗಲ್ಲ ಅಂತ. ಬಟ್ ನೀವು ಅದು 11,000 ಅಂತೂ ತಗೊಂಡಿದ್ದೀರಾ, 11,000 ಕೋಟಿ ಅಂತೂ ತಗೊಂಡಿದ್ದೀರಾ. ನೋಡಿ ಸರ್, ಈ ಗ್ಯಾರಂಟಿಗಳಿಗೆ ಕೊಡೋಕ್ಕೋಸ್ಕರ ಅದನ್ನ ಬಿಡುಗಡೆ ಮಾಡಿರೋದು ಯಾವುದೇ ಕಾರಣಕ್ಕೂ ಆ ಹಣ ಈ ಕಡೆಗೆ ವಿನಿಯೋಗ ಆಗಿಲ್ಲ. ಅದಕ್ಕೆ ಇಟ್ಟಿರುವಂಥ ಹಣ 36,000 ಕೋಟಿ. ಮಾನ್ಯ ಮುಖ್ಯಮಂತ್ರಿಯವರು HC ಮಾದೇವಪ್ಪ ಅವರು
ಡಿ ಕೆ ಶಿವಕುಮಾರ್ ಅವರು, ಎಲ್ಲರೂ ಹೇಳಿದ್ದಾರೆ. ಕನ್ಸರ್ನ್ ಇಲಾಖೆಯವರು ಎಲ್ಲರೂ ಹೇಳಿದ್ದಾರೆ. ಮತ್ತೆ ಈವನ್ ರೆಕಾರ್ಡ್ ಅಲ್ಲಿ SC/ST ವಿಂಗ್ ಅವರು ಕೂಡ ಪ್ರತಿಭಟನೆ ಮಾಡಿದ್ದಾರೆ. ಅದನ್ನ ಮಾನ್ಯ ಮುಖ್ಯಮಂತ್ರಿಯವರು ಒಪ್ಕೊಂಡು ಈ ಹಣನ ಇಲ್ಲಿಗೆ ಉಪಯೋಗಿಸಿದೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಮಾಹಿತಿ ಕೊರತೆ ನನಗಲ್ಲ, ಅವ್ರು ತಗೋಬೇಕು ಮಾಹಿತಿನ. ಖಂಡಿತ SCTPS ಹಣವನ್ನ ಉಪಯೋಗಿಸಿ ಆಮೇಲೆ ಇಡಬೇಕು ಅನ್ನೋದಿತ್ತು. ಆದರೆ 36,000 ಕೋಟಿ ಆ್ಯಸ್ ಆನ್ ಟುಡೇ SCTPS ಇದಕ್ಕೆ ಹಣವನ್ನು ನಾವಲ್ಲಿ ಕಾಯ್ದಿರಿಸಿದ್ದೀವಿ. ಮತ್ತು ಇನ್ನೊಂದು ಮಾತು ಹೇಳಿದ್ರು, 3,000 ಯಾವುದ್ಯಾವುದಕ್ಕೂ ಸಾಕಾಗೋದಿಲ್ಲ ಅಂತ ಹೇಳ್ಬಿಟ್ಟು. ಇವತ್ತು ನೋಡಿ, 2 ವರ್ಷ ಯಾವುದೇ ಒಬ್ಬ ಬಡ ವಿದ್ಯಾರ್ಥಿ, ಇದು ಹಳ್ಳಿಗಾಡಿನಿಂದ ಬಂದಂತಹ ವಿದ್ಯಾರ್ಥಿಗಳಿಗೆ ಉಪಯೋಗ ಆಗಬೇಕು ಅನ್ನೋ ಉದ್ದೇಶದಿಂದ ಮಾಡಿರೋವಂಥದ್ದು. 3,000 ರೂಪಾಯಿ ಇಲ್ಲಿ ಸಿಟಿನಲ್ಲಿ ದೊಡ್ಡ ದೊಡ್ಡ ಆಫೀಸರ್ ಮಕ್ಕಳುಗಳಿಗೆ ಅದೇನು ದೊಡ್ಡದೇ ಇಲ್ಲದೇ ಇರ್ಬೋದು. ಆದರೆ 3,000 ರೂಪಾಯಿ ಭಾಳ ದೊಡ್ಡ ಕಿಮ್ಮತ್ತಾಗುತ್ತೆ ಹಳ್ಳಿಯಿಂದ ಬರುವಂಥ ಮಕ್ಕಳಿಗೆ. ಅವ್ರುಗಳಿಗೆ ತಾವು ಹೇಳ್ದಾಗ ಅರ್ಜಿ ಹಾಕೋದಕ್ಕೆ ಮತ್ತೆ ಉದ್ಯೋಗವನ್ನು ಹುಡುಕೋದಕ್ಕೆ 2 ವರ್ಷಗಳ ಕಾಲ ಸಾಕು. ಅವ್ರು ಯಾವ್ದಾದ್ರು ಒಂದು ಉದ್ಯೋಗ, ಒಂದು ಪ್ರೈವೇಟೋ ಅಥವಾ ಒಂದು ಸರ್ಕಾರಿ ನೌಕರಿನೋ ಯಾವುದೋ ಒಂದು ಹುಡುಕೊಳ್ತಾರೆ. ಅದರಲ್ಲಿ ಅಬ್ಜೆಕ್ಷನ್ ಬರೋದು ಇವರ ಕಂಡೀಷನ್ಸ್. ನಾನು ಡಿಗ್ರಿ ಮುಗಿಸ್ಕೊಂಡಿದ್ದೀನಿ, ನಾನು ಮಾಸ್ಟರ್ ಡಿಗ್ರಿ ಮಾಡ್ಕೊಳ್ಬೇಕು ಅಂತಿದ್ದೀನಿ, ನಾನು ಮಾಸ್ಟರ್ ಡಿಗ್ರಿ ಮಾಡ್ಕೊಂಡೆ ಜಾಬಿಗೆ ಅಪ್ಲೈ ಮಾಡ್ತೀನಿ, ಅವಾಗ ನನಗೆ ಇದು ಸಿಗೋದೇ ಇಲ್ಲ. ಏನು ಪ್ರಯೋಜನ ಆಯ್ತು? ಪ್ರಯೋಜನ ಅಂದ್ರೆ ನೀವು 3,000ಕ್ಕೋಸ್ಕರ ಓದ್ಬೇಡಿ ಅಂತ ಅಲ್ಲಿ ಸ್ಟಾಪ್ ಮಾಡ್ಕೋಬೇಕು. ಅಲ್ಲ, ನಾವು ಸುಮ್ಮನೆ ಉದ್ದಟತನದಿಂದ ಮಾತಾಡೋಂಥ ಇಟ್ಸ್ ನಾಟ್ ಉದ್ದಟತನ ಸರ್, ಪ್ರಾಕ್ಟಿಕಲ್ ಆಗಿ ಹೇಳ್ತಾ ಇದ್ದೀನಿ. ಪ್ರಾಕ್ಟಿಕಲ್ ಆಗಿ ಹೇಳ್ತಾ ಇದ್ದೀನಿ, ಉದ್ದಟತನ ಅಲ್ಲ. ನನಗೆ 3,000 ರೂಪಾಯಿ ಸಿಗುತ್ತೆ, ನಾನು ಕೆಲಸ ಹುಡ್ಕೊಳ್ತೀನಿ ಅಂದಾಗ ಒಂದು ಮಾಸ್ಟರ್ ಡಿಗ್ರಿ ಕಲಿಯೋದು ನಿಲ್ಲಿಸ್ತಾನಲ್ವಾ? ಇಂಜಿನಿಯರ್ ಮುಗಿಸಿರೋನು 25,000 50,000 ಸಂಬಳ ಬರ್ತದೆ. ಅವ್ನು ನಾಳೆ ಬೆಳಿಗ್ಗೆ ಒಂದು ಪ್ರೈವೇಟ್ ಕಂಪ್ನಿಗೆ ಹೋದ್ರೆ 3,000 ಕಾಯ್ಕೊಂಡಿರ್ತಾನ? ಯಾರು ಕಾಯ್ಕೊಂಡಿರೋದಿಲ್ಲ. ಕಾಯ್ಕೊಂಡಿರ್ಲಿ ಅನ್ನೋ ಉದ್ದೇಶನೂ ನಮ್ದಲ್ಲ. ಅವರಿಗೆ ಒಂದು ಒಳ್ಳೆ ರೀತಿಯಲ್ಲಿ ಕೊಡುವಂತಹ ಒಂದು ಅಮೌಂಟು, ಡಿಗ್ರಿ ಆದವರಿಗೆ 3,000 ರೂಪಾಯಿ, ಮತ್ತೆ ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ, ಒಂದು ಉತ್ತೇಜನ ಅಮೌಂಟ್ ಸ್ಟೈಫಂಡ್. ಅಂದ್ರೆ ಡಿಪ್ಲೊಮಾ ಆದ್ಮೇಲೆ ಅವನು ಬೇರೆ ಕಲಿಬಾರ್ದು ಸರ್, ಡಿಗ್ರಿ ಆದ್ಮೇಲೆ ಅವನು ಕಲಿಬಾರ್ದು. ಅದಕ್ಕೊಂದು ಟೈಮ್ ಲಿಮಿಟ್ ಇದೆ ಸರ್, ಟೈಮ್ ಲಿಮಿಟ್ ಇದೆ. ನಾವು 2 ವರ್ಷದ ಮೇಲೂ ಅದನ್ನೇ ತಗೊಳ್ತೀವಿ ಅಂದ್ರೆ ಅಷ್ಟೊಳಗಡೆ ಆತ ಉದ್ಯೋಗಿ ಆಗಿರ್ಬೇಕು ಅಥವಾ ಸೆಲ್ಫ್ ಎಂಪ್ಲಾಯ್ಡ್ ಆಗಿರ್ಬೇಕು ಅನ್ನೋದು ಸರ್ಕಾರದ ಉದ್ದೇಶ. ಗೊತ್ತಾಯ್ತು? ಈಗ ನಿಮಗೆ ವಿಶ್ವಾಸ ಇರೋದು ಗ್ಯಾರಂಟಿಗಳ ಮೇಲೆ ನಿಮಗೆ ಲಾಭ ಆಗುತ್ತೆ? ಖಂಡಿತ ವಿಶ್ವಾಸ ಇದೆ. ಇವತ್ತಿನ ಯುವಶಕ್ತಿ ಮತ್ತು ಸ್ತ್ರೀಶಕ್ತಿ ನಮಗೆಲ್ಲರೂ ಕೈ ಹಿಡಿತಾರೆ. ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನಾವು ಕಡಿಮೆ ಅಂದರೂ 25 ಸ್ಥಾನಗಳನ್ನ ನಾವು ಗೆಲ್ತೀವಿ. 25 ಸ್ಥಾನಗಳನ್ನು. ಮೋಹನ್ ಅವರೇ, ಅವರು ಗ್ಯಾರಂಟಿಗಳನ್ನು ಹೇಳ್ತಾ ಇದ್ದಾರೆ, ನೀವು ನಮಗೆ ಗ್ಯಾರಂಟಿ ಅಲ್ಲ, ನಾವು ಮೋದಿಗೆ ಗ್ಯಾರಂಟಿ ಅಂತ ಹೇಳಿದ್ದಾರೆ. ಏನು ಮೋದಿ ಗ್ಯಾರಂಟಿ ಅಂದರೆ? ಅರುಣ್, ಮೋದಿನೇ ಗ್ಯಾರಂಟಿ ಅಂತ ನಾವು ಹೇಳೋಕ್ಕಿಂತ ಮುಂಚೆ ಕಾಂಗ್ರೆಸ್ ಅವರೇ ಹೇಳಿದ್ದಾರೆ. ನೀವು ಲಾಸ್ಟ್ 6 ತಿಂಗಳಿಂದ ಕೇಳಿ. ಈ 5 ಗ್ಯಾರಂಟಿಗಳಲ್ಲಿ ಬಡವ್ರಿಗೆ ಅಕ್ಕಿ ಕೊಡ್ತೀನಿ ಅಂತ ಹೇಳಿದ್ರು. ಅವಾಗ ಮೋದಿಯವ್ರ ಕಡೆ ಕೈ ತೋರಿಸೋದು, ಅಂದರೆ ನನ್ನ ಕೈಲಿ ಕೊಡೋಕ್ಕಾಗಲ್ಲ, ಮೋದಿಯವ್ರು ಕೊಡಬೇಕು, ಮೋದಿನೇ ಗ್ಯಾರಂಟಿ ಅಂತ ಹೇಳಿದ್ರು. ನೆಕ್ಸ್ಟ್ ಬರ ಪರಿಹಾರ ಹಣ ರಿಲೀಸ್ ಮಾಡಿ ಅಂತ ಹೇಳಿದ್ರೆ ಅವಾಗ ಮೋದಿಯವ್ರ ಕಡೆ ಕೈ ತೋರಿಸಿದ್ರು, ಅವ್ರು ಕೊಡ್ತಾ ಇಲ್ಲ, ಅವ್ರು ಕೊಡಲಿ ಅಂತ ಹೇಳ್ಬಿಟ್ಟು ಇವ್ರು 1 ರೂಪಾಯಿ ಕೊಡಲಿಲ್ಲ. ಅವಾಗೂ ಅಷ್ಟೇ ಮೋದಿ ಕಡೆ ಕೈ ತೋರಿಸ್ಬಿಟ್ಟು ಮೋದಿನೇ ಗ್ಯಾರಂಟಿ ಇದಕ್ಕೆ ಅಂತ ಹೇಳಿದ್ರು. ಪ್ರತಿಯೊಂದಕ್ಕೂ ಕೇಂದ್ರದ ಕಡೆನೇ ಕೈ ತೋರಿಸ್ದ. ಇವರೇ ಹೇಳ್ತಾ ಇರೋದು ನಮ್ಮ ಕೈಲಿ ಏನೂ ಮಾಡೋಕ್ಕಾಗ್ತಿಲ್ಲ, ಎಲ್ಲದಕ್ಕೂ ಮೋದಿನೇ ಗ್ಯಾರಂಟಿ, ಕೇಂದ್ರದವರೇ ಕೊಡಬೇಕು ಅಂತ ಹೇಳಿ. ಇದು ನಾವು ಹೇಳ್ತಿರೋದಲ್ಲ, ಕಾಂಗ್ರೆಸ್ ಅವರೇ ನಡ್ಕೊಂತ ಇರೋ ರೀತಿ. ಬಿಜೆಪಿ ಸರ್ ಕೇಳಿಸ್ಕೊಳ್ಳಿ ಸರ್, ತಾಳ್ಮೆ ಇರಲಿ ಸರ್, ತಾಳ್ಮೆ ಇರಲಿ ಸರ್, ಆಮೇಲೆ ಉತ್ತರ ಕೊಡಿ. ಮೋದಿ ಅವ್ರಿಗೆ ಸರ್ ತಾಳ್ಮೆ ಇರಲಿ, ಮುಗಿಸ್ಬಿಡ್ತೀನಿ, ಆಮೇಲೆ ಉತ್ತರ ಕೊಡಿ. ನೆಕ್ಸ್ಟ್ ಫುಡ್ ಕಾರ್ಪೊರೇಷನ್ ಈಗ ಡಿ.ಕೆ. ಶಿವಕುಮಾರ್ ಅವರು ಬಿಜೆಪಿಗೆ ಒಂದು ರೀತಿಯಾದಂತಹ ಭಯ ಏನ್ ಕಾಡ್ತಾ ಇದೆ ಅಂದ್ರೆ, ಒಂದು ಯುವಕರ ಓಟ್ಗಳು ನಿಮ್ಗೆ ಜಾಸ್ತಿ ಇದ್ದಿದ್ದು, ಕಳೆದ ಬಾರಿ ಎಲ್ಲ ಗೊತ್ತಾಗಿದ್ದು. ಮಹಿಳೆಯರ ಓಟ್ಸ್ಗಳು ಕೂಡ ಹೆಚ್ಚಾಗಿ ನಿಂತ್ಕೊಂಡಿದ್ದು. ಈಗ ಕರ್ನಾಟಕದಲ್ಲಿ ಮಹಿಳೆಯರ ಓಟ್ಗಳು ಆ ಕಡೆಗೆ ಹೋಗುತ್ತೆ ಅನ್ನುವಂಥ ಒಂದು ಭಯ ಶುರುವಾಗಿದೆಯಾ? ಅಲ್ಲ ಅರುಣ್, ಇವಾಗ ಭಯ ಶುರುವಾಗಿದ್ರೆ, ಈಗ ಡಿ.ಕೆ. ಶಿವಕುಮಾರ್ ಅವ್ರ ಕವನ ನೋಡಿದೆ ನಾನು, 5 ಗ್ಯಾರಂಟಿ 5 ಮುಷ್ಟಿಯಾಗಿದೆ, ಗಟ್ಟಿಯಾಗಿದೆ ಅಂತ ಹೇಳಿ. ನೀವು ಒಂದು ಕೈಯಲ್ಲಿ 5 ಗ್ಯಾರಂಟಿ ಮುಷ್ಟಿಯಾಗಿದ್ದೀನಿ ಅಂತ ಹೇಳ್ಬಿಟ್ಟು ಇನ್ನೊಂದು ಕಡೆ ನೀವು ನಂದಿನಿ ಹಾಲಿನ ರೇಟ್ ಮಾಡ್ಬಿಟ್ಟು ಇನ್ನೊಂದು ಕೈ ಸುಡ್ತಾ ಇದ್ದೀರಾ ಜಾಸ್ತಿ ಮಾಡಿ. ತಿರ್ಗಾ ಆಮೇಲೆ ಕರೆಂಟ್ ಬಿಲ್ ರೇಟ್ ಜಾಸ್ತಿ ಮಾಡ್ಬಿಟ್ಟು ಅಲ್ಲೊಂದು ಕೈ ಸುಡ್ತಾ ಇದ್ದೀರಾ. ತಿರ್ಗಾ ಆಮೇಲೆ ವಾಟರ್ ಬಿಲ್ ರೇಟ್ ಜಾಸ್ತಿ ಮಾಡ್ಬಿಟ್ಟು ಅಲ್ಲಿ ಕೈ ಸುಡ್ತಾ ಇದ್ದೀರಾ. ಅದಾದ್ಮೇಲೆ ನೆಕ್ಸ್ಟ್ ಜಲ್ಲಿ ಕಲ್ಲು, ಮನೆ ಕಟ್ಟೋದಕ್ಕೆ ಸಿಮೆಂಟ್, ಏನ್ ಪ್ರಯೋಜನ ಬಂತು? ಅದೇ ಒಂದ್ ಕೈ ಸುಟ್ಬಿಟ್ಟು 5,000 ರೂಪಾಯಿ ಕಲೆಕ್ಟ್ ಮಾಡ್ಕೊಂಡು 2,000 ರೂಪಾಯಿ ಕೊಟ್ರೆ ಕಮಾನ್, ಮಹಿಳೆಯರಿಗೆ ಓಡಾಡಕ್ ಬಸ್ ಫ್ರೀ ಇಲ್ವಾ? ಗೃಹಲಕ್ಷ್ಮಿ 2,000 ರೂಪಾಯಿ ಇಲ್ವಾ? ಯಾಕೆ ಅದೇ ಮಹಿಳೆ ಅದನ್ನ ನೋಡ್ಕೊಂಡು ಓಟ್ ಹಾಕಲ್ವಾ? ಅದೇ ಮಹಿಳೆಯರ ಮನೆಯಲ್ಲಿ ಆಗಾದ್ರೆ ಅವರೇನು ನಂದಿನಿ ಹಾಲ್ ತಗೊಳ್ತಾ ಇಲ್ವಾ? ಅಥವಾ ಅವ್ರು ಯಾರನ್ನು ಏನ್ ಹೇಳ್ತಾರೆ ಅದಕ್ಕೆ ಮನೆ ಕಟ್ಸ್ಕೊಂಡು ಜಲ್ಲಿ ಕಲ್ಲು ಅದೆಲ್ಲ ಯೂಸ್ ಮಾಡ್ತಾ ಇಲ್ವಾ? ಯಾಕೆ ತಿರ್ಗಾ ಸ್ಟೂಡೆಂಟ್ಸ್ ಎಷ್ಟೋ ಜನಕ್ಕೆ ಬಸ್ ಸರ್ವಿಸೇ ಇಲ್ಲ.
ಇವ್ರ ಗ್ಯಾರಂಟಿ ಕತೆ ಏನು ಅಂದ್ಬಿಟ್ಟು ಪಾಪ ಮಕ್ಕಳೆಲ್ಲ ನೀನು ಕಾಲೇಜ್ ಆನ್ ಟೈಮ್ ಹೋಗಕ್ಕಾಗ್ದಿರ ಸೊ ನಿಮ್ಗೆ ಒಂದ್ ಕಡೆಗೆ ಭಯ ಅಂತೂ ಇದೆ, ಭಯ ಏನಿಲ್ಲ, ಮಹಿಳೆಯರ ಅಲ್ಲ ವಿಚಾರದಲ್ಲಿ, ಭಯ ಮಹಿಳಾ ಏನಿಲ್ಲ. ಓಟುಗಳ ಬಗ್ಗೆ ಅಲ್ಲ ಭಯ ಅನ್ನೋದೇನಿಲ್ಲ ಅರುಣ್. ಯಾಕಂತ ಹೇಳಿದ್ರೆ ಇವಾಗ ಇವ್ರುಗಳೇನೇನೆ ಒಂದ್ ಕೈ ಸುಟ್ಬಿಟ್ಟು ಇನ್ನೊಂದ್ ಕೈಯಲ್ಲಿ ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳ್ತಿರ್ಬೇಕಾರೆ ನೀವು ಎಲ್ಲಿಂದ ನೀವು ಕೈನ ನೀವು ಗಟ್ಟಿ ಮಾಡ್ಕೊಂಡ್ರೆ ಬಟ್ ಅದಂಗ್ ಕಾಣಿಸ್ತಾ ಇಲ್ಲ. ಅದೇ ಕಾಣಿಸ್ತಿಲ್ಲ ಆನ್ ಗ್ರೌಂಡ್ ಅಲ್ಲಿ. ಶಕ್ತಿ ಯೋಜನೆಯಲ್ಲಿ ಬಸ್ಗಳಲ್ಲಿ ಓಡಾಡುವಂತ ಮಹಿಳೆಯರ ಸಂಖ್ಯೆ ತುಂಬಾ ಹೆಚ್ಚಿಗೆ ಇದೆ, ಅಲ್ಲ ನೀವು ಕಾಣಿಸ್ತಾ ಇಲ್ಲ. ಅಲ್ಲ ನೀವು ಆಯ್ತು, ನೀವು ಬರೀ ಒಂದ್ ಸೈಡ್ ಮಾತ್ರ ನೋಡ್ತಾ ಇದ್ದೀರಾ. ಮಹಿಳೆಯರು ಇವಾಗ ಒಂದ್ ಮಹಿಳೆ ಅಂತ ಬಂದಾಗ ಒಂದ್ ಕುಟುಂಬ ಅಂತ ಇರುತ್ತೆ. ಆ ಕುಟುಂಬದಲ್ಲಿ ಕೇವಲ ಬಸ್ಸಲ್ಲಿ ಓಡಾಡೋದು ಒಂದೇ ಅಲ್ಲ ಖರ್ಚು ಮಿಸ್ಟರ್ ಅರುಣ್, ಬೇರೆ ಬೇರೆ ಖರ್ಚುಗಳು ಇದಾವೆ. ಇವ್ರು ಬೇರೆ ಖರ್ಚುನೆಲ್ಲ ಜಾಸ್ತಿ ಮಾಡ್ಬಿಟ್ಟು ಬರೀ ಬಸ್ ಫ್ರೀ ಕೊಟ್ಟ ತಕ್ಷಣ ಆ ಮಹಿಳೆ ಇವ್ರಿಗೆ ಓಟ್ ಹಾಕ್ಬಿಡ್ತಾರೆ ಅನ್ಕೊಂಡಿದ್ದೀರಾ? ಅವ್ರಿಗೆಲ್ಲ ಗೊತ್ತಾಗುತ್ತೆ, ಯುವಕರು ಅಷ್ಟೇನೇನೆ, ಆಯ್ತಲ್ಲ. ಮತ್ತೆ ಇವ್ರು ಓಟ್ ಹಾಕಲ್ಲ ಅಂತ ನಿಮ್ಗೆ ಹೆಂಗ್ ಅನ್ಸುತ್ತೆ? 100% ಹಾಕಲ್ಲ. ಹೆಂಗೆ, ಏನ್ ಗ್ಯಾರಂಟಿ? ಅದಕ್ಕೇನ್ ಗ್ಯಾರಂಟಿ? ಬಿಕಾಸ್ ಕೈಯಲ್ಲಿ ತಗೊಂಡಿರೋದಕ್ಕಿಂತ ಕೈ ಸುಟ್ಟಿರೋದೇ ಜಾಸ್ತಿ, ಅದೇ ಗ್ಯಾರಂಟಿ. ಅದು ಕಾಣಿಸ್ತಾ ಇಲ್ವಲ್ಲ? Next ಹಂಗಾಗಿದ್ರೆ ಹೆಣ್ಮಕ್ಳು ಬೀದಿಗೆ ಇಳಿಬೇಕಾಗಿತ್ತು, ಕಾಣಿಸ್ತಾ ಇಲ್ವಲ್ಲ? ಯಾಕೆ ಇಳಿಬೇಕು? ಬಿಜೆಪಿಗೆ ಒಂದು ಪ್ರವೃತ್ತಿ ಇದೆ. ದಿವಾಳಿ ಬಗ್ಗೆ ಮಾತಾಡಿದ್ರು ಅರುಣ್ ಅವರೇ, ಬಿಜೆಪಿ ದಿವಾಳಿ ಬಗ್ಗೆ ಮಾತಾಡಿದ್ರು. ಏನಾದ್ರೂ ಒಂದ್ ಒಳ್ಳೇದಾಗ್ತಾ ಇದೆ ಕಾಂಗ್ರೆಸ್ ಪಕ್ಷಕ್ಕೆ, ಹೇಗಾದ್ರೂ ಮಾಡಿ ಇದನ್ನ ಡಿಫೇಮ್ ಮಾಡ್ಬೇಕು ಅಂತ. ನಾವಲ್ಲ ಸರ್, ಅಲ್ಲಿ ಜನ ಮಾತಾಡ್ತಿರೋದು. ಕೇಳಿ ಅರುಣ್, ದಿವಾಳಿ ಬಗ್ಗೆ ಮಾತಾಡೋದು ಪಾಯಿಂಟ್ ಮುಗಿಸ್ಬಿಡ್ತೀನಿ. ಅಲ್ಲ ದಿವಾಳಿ ಬಗ್ಗೆ ದಿವಾಳಿ ವಿಚಾರಕ್ಕೆ ಬರ್ತೀನಿ. ಅಲ್ಲ ಮುಗಿಸ್ಬಿಡ್ತೀನಿ. ಅಲ್ಲ ದಿವಾಳಿ ವಿಚಾರಕ್ಕೆ ಬರ್ತೀನಿ, ಪರ್ಟಿಕ್ಯುಲರ್ ಆಗಿ ಬರಬೇಕು. ದಿವಾಳಿಗೆ ಏನು ಗೊತ್ತಾ, ಇವಾಗ ಸಿದ್ದರಾಮಯ್ಯನವರು ಮೋದಿಜಿ ರಾಜ್ಯ ದಿವಾಳಿ ಆಗಿಲ್ಲ ಅಂತಂದ್ರು. ಇದೇ ಸಿದ್ದರಾಮಯ್ಯನವರು ಬಜೆಟ್ ಪ್ರೆಸೆಂಟ್ ಮಾಡಿದ ದಿವಸ ಅವ್ರ ಶಾಸಕರನ್ನ ಕೂಡಿಸ್ಕೊಂಡು ನಿಮಗೆಲ್ಲ ಈ ವರ್ಷ ಅನುದಾನನೇ ಇಲ್ಲ ಅಂತಂದ್ರು. ತಿರ್ಗಾ ಆದ್ಮೇಲೆ ಇದೆ BR ಪಾಟೀಲ್ ಪತ್ರ ಬರೆದ್ರು, ಕಾಮಗಾರಿಗಳಿಗೆ ಹಣ ಬರ್ತಾ ಇಲ್ಲ ನನ್ನ ಕ್ಷೇತ್ರಕ್ಕೆ ಅಂತ ಹೇಳ್ಬಿಟ್ಟು. ತಿರ್ಗಾ ಮತ್ತೊಬ್ಬ ಶಾಸಕ ಕೇಳ್ಕೊಂಡ್ರು, ನಮ್ಗೆ ಈ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ ಹಣನೇ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಪ್ರತಿನಿತ್ಯ ಇವ್ರ ಶಾಸಕರೇ ಕೇಳ್ತಾ ಇರೋ ದುಡ್ಡು ಕೊಡಿ ಅಂತ. ಸಿದ್ದರಾಮಯ್ಯವ್ರು ದುಡ್ಡು ಕೊಡಕ್ಕೆ ಆಗ್ತಾ ಇಲ್ಲ, ಬರ ಪರಿಹಾರಕ್ಕೂ ಅಷ್ಟು ಹಣ ಕೊಟ್ಟಿಲ್ಲ. ನಾವು ಅಷ್ಟೆಲ್ಲ ಹೋರಾಟ ಮಾಡಿದ್ಮೇಲೆ 2,000 ರೂಪಾಯಿ ಹಾಕಿದ್ದಾರೆ. ಅದು ದಿವಾಳಿ ಯಾಕೆ ಅಂದ್ರೆ ಶಿವಾನಂದ ಪಾಟೀಲ್ ಅವರು ರೈತರಿಗೆ ಅವಮಾನ ಮಾಡೋ ವಿಚಾರದಲ್ಲಿ ಒಂದು ವರ್ಡ್ ಯೂಸ್ ಮಾಡ್ತಾರೆ, ರಾಜ್ಯ ಸಂಕಷ್ಟದಲ್ಲಿದ್ದಾಗ ಅಂತ ಹೇಳ್ತಾರೆ. ಎಕ್ಸಾಕ್ಟ್ಲಿ, ಸಂಕಷ್ಟ ಅಂದ್ರೆ ಏನು ಅಂತ ಅವ್ರ ಆಗಿಲ್ಲ ಶಾಸಕರೇ ನನಗೆ. ಹೇಳಿರೋದು. ಲೋಹಿತ್, ಈ ಗ್ಯಾರಂಟಿಗಳು ವರ್ಸಸ್ ಮೋದಿ ಗ್ಯಾರಂಟಿ, ಈ ಗ್ಯಾರಂಟಿಗಳಿಗೆ ಪಿತಾಮಹಗಳು ನಾವೇ, ಗ್ಯಾರಂಟಿಯನ್ನು ಕೊಟ್ಟಿದ್ದು ನಾವೇ, ಗ್ಯಾರಂಟಿಯನ್ನು ದೇಶಕ್ಕೆ ತೋರಿಸಿದ್ದು ನಾವೇ. ಆ ಗ್ಯಾರಂಟಿಗಳನ್ನ ಹೇಗೆ ಯೂಸ್ ಮಾಡ್ಕೊಬೇಕು, ಹೇಗೆ ಕೊಟ್ಟು ದೇಶವನ್ನು ಸುಭಿಕ್ಷವಾಗಿ ಇಟ್ಕೊಬೇಕು ಅನ್ನೋದು ಇವ್ರಿಗೆ ಗೊತ್ತಿಲ್ಲ. ಅದು ನಾವು ಮಾತ್ರ ಮಾಡಿ ಸಾಧ್ಯ. ಯಾರಿಗೆ ಕಾಂಗ್ರೆಸ್ಗೆ ಗೊತ್ತಿಲ್ವಾ? ಖಂಡಿತ ಗೊತ್ತಿಲ್ಲ, ಇಬ್ಬರಿಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ನಾವೇ ಮಾಡಿರೋವಂಥದ್ದು 225 ಕೋಟಿ ಲಾಭ ಮಾಡಿ ಸರ್ MCDಯಲ್ಲಿ ಬರೋ ಅಡ್ವರ್ಟೈಸ್ಮೆಂಟ್ಸ್ ಅಲ್ಲಿ ಡೆಲ್ಲಿಯಲ್ಲಿ. ಮತ್ತೆ ದಳದವ್ರು ಹೇಳಿದ್ರು, ನಾನು ಮಾತಾಡ್ಬಿಡ್ತೀನಿ ಮಾತಾಡ್ಬಿಡ್ತೀನಿ. ಅಲ್ಲ ನೀವು ಅವಕಾಶ ಕೊಡಿ ದಯಮಾಡಿ. ನಿಮ್ಗೆ ಕೊಡ್ತೀನಿ, ನಿಮ್ಗೆ ಅವಕಾಶ ಕೊಡ್ತೀನಿ. ಯಾಕಂದ್ರೆ ಒಂದು ಫ್ಲೋ ಮಾತಾಡ್ಬೇಕಂದಾಗ ನೀವು ಬ್ರೇಕ್ ಹಾಕಿದ್ರೆ ಸಾರಿ, ನಿಮ್ಗೆ ಅವಕಾಶ ಕೊಡ್ತೀನಿ. ನಾನು ಒಂದೇ ಹೇಳ್ತೀನಿ, ದಯವಿಟ್ಟು ದೆಹಲಿ ಜೊತೆಗೆ ಬೇರೆ ಸ್ಟೇಟ್ಗಳನ್ನ ಕಂಪೇರ್ ಮಾಡಬೇಡಿ. ನಿಮ್ಗೆ ದೆಹಲಿಯಲ್ಲಿ ರೈತರಿಗೆ ಕೊಡಬೇಕಾಗಿರುವ, ಭಾರತದಲ್ಲಿ ಕಾಣಿಸ್ತಿಲ್ವಾ ನಿಮ್ಗೆ? ದೆಹಲಿಯಲ್ಲಿ ರೈತರಿಗೆ ಕೊಡಬೇಕಾಗಿರೋದು ಪಂಜಾಬ್ ಅಲ್ಲಿ, ಅಲ್ಲ ದೆಹಲಿ ನಿಮ್ ಪಂಜಾಬ್ ಅಲ್ಲಿ ಕಾಣ್ತಾ ಇಲ್ವಾ? ಯಾಕೆ ಭಾರತದಲ್ಲಿ ಇಲ್ವಾ? ಅದು ಬೇರೆ ಕಡೆ ಕಳ್ಸಿದೀರಾ? ಹೇಳಿ, ತಾವೇಳಿ. ದೆಹಲಿಯಲ್ಲಿ ಔಟ್ಕಮ್ ನಿಮ್ಗೆ ಕಡಿಮೆ. ಒಬ್ಬ ವ್ಯಕ್ತಿ ಮೇಲೆ ಉದಾಹರಣೆ ಕೊಡ್ತೀವಿ ನಾವು, ಇಡೀ ದೇಶದ ಜನನ ತೋರಿಸ್ಬೇಕು ಅಂದಾಗ. ಒಂದು ವ್ಯಕ್ತಿನ ನೋಡಪ್ಪ, ಅವ್ನು ಒಳ್ಳೆ ಮನುಷ್ಯ ಇದ್ದಾನೆ, ಚೆನ್ನಾಗಿ ಓದ್ತಾ ಇದ್ದಾನೆ, ನೀವು ಓದು ಅಂತ ಹೇಳ್ತೀವಿ. ತಪ್ಪೇನು? ಅವ್ನು ಬಡವಾದ್ರೆ ಅವ್ನು ತೋರಿಸ್ಬೇಡ? ಚಿಕ್ಕ ಜಾಗ ಬಡವ, ಅವನು ಮನೆ ತೋರಿಸ್ಬೇಡ. ಮತ್ತೆ ದಳದವ್ರು ಹೇಳ್ತಾರೆ ಗ್ಯಾರಂಟಿಗಳ ಮೇಲೆ ಸರ್ಕಾರ ಮಾಡೋಕ್ಕಾಗಲ್ಲ ಅಂತ. ಸಾಲ ಮನ್ನಾ ಅನ್ನೋದಂತೂ ಕೂಡ ಒಂದು ಗ್ಯಾರಂಟಿನೇ, ಅದನ್ನ ಮಾಡ್ಕೊಂಡಿದ್ದಾರೆ ಅವರು. ಎಲ್ಲಾ ರಾಜಕೀಯ ಪಕ್ಷಗಳು ತರ ಅವರು ಕೂಡ ಮಾಡಿದ್ದಾರೆ. ಯಾವ್ದು ಸಾಲ ಮನ್ನಾ ಮಾಡ್ತೀವಿ ನಾವು ಬಂದ ತಕ್ಷಣನೇ ಅಂತ ಹೇಳಿಲ್ವ ಅವರು? ಯಾಕೆ ಅದು ಗ್ಯಾರಂಟಿ ಅಲ್ವೇ? ಅವತ್ತು ಅವ್ರ ಸರ್ಕಾರ ಬರ್ಲಿಲ್ವಾ? ಸೊ ಇವೆಲ್ಲವೂ ಏನಂದ್ರೆ ಸರ್, ಬಟ್ ಅದು ಒನ್ ಟೈಮ್ ಇನ್ನೊಂದ್ಸಲಿ ಮಾಡಲ್ವ? ನಿಮ್ದು ಪ್ರತಿ ವರ್ಷಕ್ಕೂ ಈ ನಾವು ಅಮೌಂಟ್ ಕೊಡ್ತೀವಿ, ನಾವು ಖಂಡಿತ ಕೊಡೋ ಶಕ್ತಿ ನಮ್ಗಿದೆ, ಆ ಸಾಮರ್ಥ್ಯ ನಮ್ಗಿದೆ, ಕೊಟ್ಟು ನೋಡಿ. ಹಾಗಾಗಿಯೇ ನಾವು ಮಾಡ್ತಾ ಇರೋಂಥ ಹೋರಾಟಗಳು. ಮತ್ತೆ ಬೇರೆ ಅಂತ ವಿಷಯಗಳನ್ನು ನೀವು ಗ್ಯಾರಂಟಿ ನೋಡಿ, ಕಾಂಗ್ರೆಸ್ ಆಗಲಿ ಬಿಜೆಪಿ ಆಗಲಿ, ನಾವು ಗ್ಯಾರಂಟಿಯನ್ನು ಕೊಡ್ಬೇಕಂದಾಗ ಎಲ್ಲರೂ ಹೇಳಿದಿದೆ ಮಾತೆ. ಇವತ್ತು ಕಾಂಗ್ರೆಸ್ ಅವರು ಹೇಳ್ತಾರೆ, ಗ್ಯಾರಂಟಿಯನ್ನು ಕೊಟ್ಟರೆ ನಾವು ಪಕ್ಷ ಮಾಡ್ಬೋದು, ಗ್ಯಾರಂಟಿಗಳು ನೋಡಿ ಜನರು ಮತ ಹಾಕ್ತಾರೆ ಅಂತ. ಅವತ್ತು ನಾವು ಕೊಡ್ಬೇಕಂದಾಗ ಇವರೇ ಅಲ್ವೇ ನಮಗೆ ಅವಮಾನ ಮಾಡಿದ್ದು? ಯಾರು? ಕಾಂಗ್ರೆಸ್ನವರು. ಖಂಡಿತವಾಗ್ಲು ಬಿಜೆಪಿ ಅವರು ಅವಮಾನ ಮಾಡ್ತಿಲ್ಲ. ಇವರು ಕೊಡ್ತಾರೆ, ಒಂದಿನ ಇವರು ಬರ್ತಾರೆ ಗ್ಯಾರಂಟಿಗೆ. ಅಂದ್ರೆ ದೇಶದಲ್ಲಿ ನೀವು ಯಾವುದೂ ಭ್ರಷ್ಟಾಚಾರ ಇಲ್ಲದೆ ನೀವು ಗ್ಯಾರಂಟಿಯನ್ನು ಕೊಟ್ಕೊಂಡು ಸರ್ಕಾರ ನಡೆಸುವಂತ ಹೇಳೋದು ನಾವು ತೋರಿಸಿದೀವಿ ಸರ್. ಒಂದೇ ಒಂದು ಯಾವ್ದೋ ಒಂದು ಒಕ್ಕೂಟದಲ್ಲಿ ಇದೀರಾ ಇಲ್ವಾ? ಖಂಡಿತವಾಗ್ಲೂ ಇದ್ದೀವಿ. ಇದೇ ನಾವು ನೋಡಿ ಸರ್, ನಾವು ಇದ್ರೂ ಕೂಡ ಮಿಲನ ಆಗಿಲ್ಲ, ದಳದವ್ರ ತರ ನಾವು ಒಳಗಡೆ ಸೇರ್ಕೊಂಡಿಲ್ಲ ಸ್ವಾಮಿ. ನಾವು ಇದೀವಿ ಒಕ್ಕೂಟ ಅಷ್ಟೇ. ಒಕ್ಕೂಟದಲ್ಲಿ ಹಂಗಂದ್ರೆ ನಾಳೆ ಅವನು ಏನೋ ತಪ್ಪು ಮಾಡಿದ್ರೆ ಬಾಯ್ಬಿಟ್ಟು ಮಾತಾಡ್ಬಾರ್ದು. ಅಧಿಕಾರ ನಮ್ಗಿದೆ. ಆ ಒಕ್ಕೂಟದಲ್ಲಿ ನಾವು ಇದ್ದಾಗ ನಾವು ಮಾತಾಡೋದು. ಪಾಪ ಕಾಂಗ್ರೆಸ್ನವರು ವಿಶ್ವಾಸ ಇಟ್ಕೊಂಡಿರೋದು ಗ್ಯಾರಂಟಿ ಬಗ್ಗೆ. ಆಮ್ ಆದ್ಮಿ ಪಕ್ಷ ಇರ್ಬೋದು, ಇವತ್ತು ಅವರು ಕಾಂಗ್ರೆಸ್ ಅವರು ಏನೋ ತಪ್ಪು ಮಾಡಿದ್ರೆ ನಾವು ಮಾತಾಡ್ತೀವಿ. ನಾವು ಮಿಲನ ಆಗಲ್ಲ. ಅವ್ರು ಮಾತಾಡಿದ್ರು ಅವ್ರು ಸರಿ ಮಾಡ್ಲಾದ್ರು ಬಿಜೆಪಿ ಅವರು ದಳದವ್ರು ಮಾಡ್ತಾರಲ್ಲ, ಅವ್ರು ಸರಿ ಅಂತಾರ, ನಾವು ಅದಲ್ಲ. ಈ ಗ್ಯಾರಂಟಿ ಸರಿ ಮಾಡಿದಾರೆ ಅವರು. ರಾಜ್ಯದಲ್ಲಿ ಗ್ಯಾರಂಟಿಗಳನ್ನೆಲ್ಲ ಕೊಡ್ತಾ ಇದಾರೆ. ಇವತ್ತೇನೋ ಒಂದು ದಿನ ಕೊಡ್ತಾ ಇದಾರೆ. ಇದು ನಮ್ದೇ ಅಲ್ವಾ ಯೋಜನೆಗಳು?
ನಾವು ಬಂದಿರೋದು ಪೊಲಿಟಿಕ್ಸ್ಗೆ ನಾವು ಬದಲಾವಣೆ ಮಾಡಕ್ಕೆ, ರಾಜಕೀಯವನ್ನು ಬದಲಾವಣೆ ಮಾಡಕ್ಕೆ. ಅದನ್ನ ಒಬ್ರು ಬದಲಾವಣೆ ಮಾಡ್ತಾರೆ ಸರಿಯಾಗಿ ಇಂಪ್ಲಿಮೆಂಟ್ ಆಗಿದೆಯಾ? ಖಂಡಿತವಾಗ್ಲೂ ಇಂಪ್ಲಿಮೆಂಟ್ ಸರಿಯಾಗಿ ಆಗಿಲ್ಲ. ಖಂಡಿತವಾಗ್ಲೂ ಇಂಪ್ಲಿಮೆಂಟ್ ಆಗಿಲ್ಲ. ಇಟ್ ಶುಡ್ ಬಿ ವಿಶ್ವಾಸ ಇದೆ ನಾವು ಕರೆಕ್ಟ್ ಆಗಿ ಮಾಡಿದೀವಿ ಅಂತ. ಯಾರು? ಕಾಂಗ್ರೆಸ್ನವರಿಗೆ. ನೀವು ಅವ್ರನ್ನ ಕೇಳಿ, ನನಗೆ ಕೇಳ್ತಿರಲ್ಲ. ಅಲ್ಲ, ನೀವು ಹೇಳ್ಬೇಕಾದ್ರೆ ನೀವು ಏನ್ ಮಾಡಿದೀರಾ ಅಂದ್ರೆ ಒಬ್ರ ಜೊತೆ ಮಿಲನ ಆಗ್ಬಿಟ್ಟಿದೀವಿ, ಅವ್ರು ಮಾಡಿದೆಲ್ಲ ಸರಿ ಅಂತ. ಅಲ್ಲ, ನಾನು ಒಕ್ಕೂಟ ಅಂತಂದ್ರೆ ಕಷ್ಟಕ್ಕೂ ನಾನೇ ಸುಖಕ್ಕೂ ನಾನೇ ಅಂತ ನಾನು ಭಾವಿಸಿದ್ದೆ. ಅಲ್ಲ, ನಾನ್ ತಿಳ್ಕೊಂಡಿರೋ ಪ್ರಕಾರ ಒಕ್ಕೂಟದಲ್ಲಿ ನಾನು ಇದೀನಿ ಅಂತಂದ್ರೆ ಅವರ ಕಷ್ಟಕ್ಕೂ ನಾನು ಆಗ್ತೀನಿ, ಸುಖಕ್ಕೂ ನಾನು ಆಗ್ತೀನಿ ಅಂತ ಅನ್ಕೊಳ್ಳೋದು. ಬಟ್ ಅವ್ರಿಗೆ ಕಷ್ಟ ಇದ್ದಾಗ